ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ನೀಡ್ ಸಾಫ್ಟ್ವೇರ್ ಒಳಗಡೆ ಒಂದು ಹೊಸ ಫೀಚರ್ ಬಂದಿದೆ. ಆ ಫೀಚರ್ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಏನಿದು ಫೀಚರ್ ಅಂದರೆ GSP ಫೀಚರ್ ಅಂತ. ಏನಿದು ಫೀಚರ್ ಬಗ್ಗೆ ಅಂದರೆ, ನೀವು ನಾರ್ಮಲಾಗಿ B2B ಅಂದರೆ ನಿಮ್ಮ ಕಸ್ಟಮರ್ಸ್ದು GST ನಂಬರ್ ಎಂಟ್ರಿ ಮಾಡೋ ಟೈಮ್ನಾಗೆ ಭಾಳಷ್ಟು ಮಿಸ್ಟೇಕ್ಸ್ ಆಗ್ತಾ ಇರ್ತವೆ. ಅಂದರೆ GST ನಂಬರ್ ಒಳಗಡೆ ಏನಿರುತ್ತೆ ಅಂದರೆ ಆಲ್ಫಾ ನ್ಯೂಮರಿಕ್ ಅಂದರೆ ಆಲ್ಫಾಬೆಟ್ಸು ಇರುತ್ತೆ ಪ್ಲಸ್ ನಂಬರ್ಸು ಇರುತ್ತೆ. ಅಲ್ಲಿ ಏನಾಗುತ್ತೆ, ಮಿಸ್ಟೇಕ್ಸ್ ಆಗುತ್ತೆ, ನಿಮ್ಗೆ ರಿಟರ್ನಿಂಗ್ ಒಳಗಡೆ ಭಾಳ ತೊಂದರೆ ಆಗುತ್ತೆ ಅಂತೇಳಿ ಆ ಒಂದು ತೊಂದರೆನ ನಿಮಗೆ ನಿವಾರಣೆ ಮಾಡಲಿಕ್ಕೆ ಈ ಒಂದು ಹೊಸ ಫೀಚರ್ನ ಇಂಪ್ಲಿಮೆಂಟ್ ಮಾಡಿದೆ. ಏನದು ಫೀಚರ್ ಅಂದರೆ, ನಮ್ಮ ಸಾಫ್ಟ್ವೇರ್ ಒಳಗಡೆ ನೀವು ಕಸ್ಟಮರ್ ಅಥವಾ ನಿಮ್ಮ ಸಪ್ಲೈಯರ್ದು GST ನಂಬರ್ ಹಾಕಿದರೆ ಅದು ಕರೆಕ್ಟ್ ಇದೆನಾ ಇಲ್ವಾ ಅಂತ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಪ್ಲಸ್ ಅವ್ರದ್ದು ಡಾಟಾ ಕೂಡ ನಿಮಗೆ GST ಪೋರ್ಟಲ್ನ ಆಟೋಮೆಟಿಕ್ ನಮ್ಮ ಸಾಫ್ಟ್ವೇರ್ ಒಳಗಡೆ ಲೋಡ್ ಮಾಡ್ಬೋದು. ಏನೇನು ಇನ್ಫಾರ್ಮೇಷನ್ ಆಗುತ್ತೆ ಅಂದರೆ, ನಿಮಗೆ ಫಸ್ಟಾಗಿ ಅವ್ರದ್ದು ಫರ್ಮ್ ನೇಮ್ ಅಥವಾ ಟ್ರೇಡ್ ನೇಮ್ ಏನಿರುತ್ತೆ ಅದು ಆಟೋಮೆಟಿಕ್ಲಿ ಬರುತ್ತೆ. ಪ್ಲಸ್ ಪರ್ಸನ್ ನೇಮ್ ಯಾರಿದ್ದಾರೆ ಅವ್ರದ್ದು ನೇಮ್ ಬರುತ್ತೆ. ಅಡ್ರೆಸ್ ಮತ್ತು ಪಿನ್ ಕೋಡ್ ನಂಬರ್ ಅವ್ರದ್ದು ಯಾವ ಸ್ಟೇಟ್ ಇದೆ ಆಟೋಮೆಟಿಕ್ಲಿ ಇದರಲ್ಲಿ ಬರುತ್ತೆ. ಅದನ್ನು ಯಾವ ಥರ ಅಂತ ಪ್ರಾಕ್ಟಿಕಲಾಗಿ ನೋಡೋಣ. ಅದಕ್ಕೂ ಮುಂಚೆ ನಿಮಗೆ ಏನಾದರೂ ಅಪ್ಡೇಟ್ಸ್ ಆಗಿರ್ಬೋದು, ನಿಮಗೆ ಏನಾದರೂ ಸಪೋರ್ಟ್ ಬೇಕಂದರೆ ಸ್ಕ್ರೀನ್ ಮೇಲೆ ಕಾಣತಕ್ಕಂಥ ನಂಬರ್ಗೆ ವಾಟ್ಸಪ್ ಕಾಲ್ ಆದರೂ ಮೇಲ್ ಆದರೂ ಮಾಡ್ಬೋದು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಫರ್ದರ್ ನಿಮಗೆ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರ್ತವೆ. ನಿಮಗೆ ಈ ವಿಡಿಯೋ ಲೈಕ್ ಆದರೆ ಲೈಕ್ ಅಂತ ಪ್ರೆಸ್ ಮಾಡಿ. ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗಡೆ ನೀವು ಇದ್ರ ಮುಂಚೆ ಏನಾದರೂ ವೀಡಿಯೋಸ್ ಮಿಸ್ ಆಗಿದ್ದರೆ ಆ ವೀಡಿಯೋಸ್ ಲಿಂಕ್ಸ್ ಎಲ್ಲ ಇರ್ತವೆ, ನೀವು ನೋಡಿ ಅದನ್ನು ಬೆನಿಫಿಟ್ಸ್ನ ತೊಗೋಬೋದು. ಓಕೆ, ಇವಾಗ ನಾವು ಪ್ರಾಕ್ಟಿಕಲಾಗಿ ಹೆಂಗೆ ಇದು ಫೀಚರ್ ವರ್ಕ್ ಆಗುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಈಗ ನೋಡೋಣ ಪ್ರಾಕ್ಟಿಕಲಾಗಿ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಸಪ್ಲೈಯರ್ ಇರ್ತಾರೆ, ಇಲ್ಲಿ ಬಿಲ್ ಡಿಫಾಲ್ಟ್ಸ್ ಒಳಗಡೆ ನೀವು ಯೂಶ್ವಲಿ ನಿಮ್ಮ ವೆಂಡರ್ದು GST ನಂಬರ್ ಎಂಟ್ರಿ ಮಾಡ್ತೀರಾ. ನಾನೊಂದು ಎಂಟ್ರಿ ಮಾಡ್ತೀನಿ. Z5 ಅಂತ ಇದೆ, ಲಾಸ್ಟಿಗೆ ನಾನು S ಅಂತ ಎಂಟ್ರಿ ಮಾಡ್ತೀನಿ. ಇಲ್ಲಿ ಚೆಕ್ ಇನ್ GSP ಅಂತ ಇರುತ್ತೆ. ಇದು ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಫಾಲ್ಸ್ ಅಥವಾ ಇನ್ವ್ಯಾಲಿಡ್ GST ಅಂತ ಬರುತ್ತೆ. ಅಂದರೆ ನೀವು ಎಂಟ್ರಿ ಮಾಡಿದ GST ನಂಬರ್ ಇನ್ವ್ಯಾಲಿಡ್ ಅಂತ ಬರುತ್ತೆ. ಓಕೆ, ಈಗ ನಾನು ಕರೆಕ್ಟಾಗಿ ಲೋಡ್ ಮಾಡೋಣ. ಈ S ಅನ್ನು ತೆಗೆದು ನಾನು 5 ಅಂತ ಮಾಡ್ತೀನಿ. ಇವಾಗ ಚೆಕ್ ಇನ್ GSP ಅಂತ ಮಾಡ್ತೀನಿ. ಟ್ರೂ ಅಂತ ಬಂತು, ಅಂದರೆ ನೀವು ಎಂಟ್ರಿ ಮಾಡಿದ GST ನಂಬರ್ ಸರಿ ಇದೆ ಅಂತ ಆಯಿತು. ಓಕೆ ಅಂತ ಮಾಡಿ. ನಿಮಗೆ ಇನ್ನೊಂದು ಮೆಸೇಜ್ ಬರುತ್ತೆ, ಡೂ ಯು ವಾಂಟ್ ಅಪ್ಡೇಟ್ ಅಡ್ರೆಸ್ ಆ್ಯಂಡ್ ಅದರ್ ಡೀಟೇಲ್ಸ್ ಫ್ರಮ್ GST ಪೋರ್ಟಲ್. ನೀವು ಎಸ್ ಅಂತ ಮಾಡಿಬಿಟ್ರೆ ನೋಡಿ ಆಟೋಮೆಟಿಕ್ಲಿ ನಿಮ್ಮದು ವೆಂಡರ್ದು ನೇಮು, ಅವ್ರದ್ದು ಕಾಂಟ್ಯಾಕ್ಟ್ ಪರ್ಸನ್ನು ಪ್ಲಸ್ ಅವ್ರ ಅಡ್ರೆಸ್ಸು ಎಲ್ಲ ಡೀಟೇಲಾಗಿ ಬಂದುಬಿಡುತ್ತೆ. ನೀವು ಜಸ್ಟ್ ಇಲ್ಲಿ ಸೇವ್ ಅಂತ ಪ್ರೆಸ್ ಮಾಡಿದ್ರೆ ನಿಮ್ಮದು ಪಾರ್ಟಿ ಕ್ರಿಯೇಟ್ ಆಗಿಬಿಡುತ್ತೆ. ಇದೇ ಥರ ನೀವೆಲ್ಲ ಪಾರ್ಟೀಸ್ನ ಕ್ರಿಯೇಟ್ ಮಾಡ್ಬೋದು. ಇದೊಂದು ಹೊಸ ಫೀಚರ್ ಬಂದಿದೆ, ಇದನ್ನ ನೀವು ಇಂಪ್ಲಿಮೆಂಟ್ ಮಾಡ್ಕೊತೀರ ಅಂತ ಅನ್ಕೊತ ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಲೈಕ್ ಇದ್ದರೆ ಲೈಕ್ ಅಂತ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.